ಊಟಕ್ಕೆ ಹೇಳಿದ್ರಂತ ಶ್ರಾದ್ದ ಅಂತ ಕರೀತಾರೆ. ಶ್ರಾದ್ದಕ್ಕ ಹೇಳಿದ್ರು, ಎಲ್ಲಾ ಬ್ರಾಹ್ಮಣರಿಗೆ ಹೇಳಿದ್ರು, ಎಲ್ಲರೂ ಬಂದ್ರು, ಎಲ್ಲರೂ ಊಟ ಕೂತಿದ್ರು. ಆ ಬ್ರಾಹ್ಮಣರಾಗಿ ಚಲೋ ಚಲೋ ಬುಂದೆ ಮಾಡಿಸಿದ್ರು. ಗೋಡಂಬಿ, ಕೆಳ್ವಿದ, ದ್ರಾಕ್ಷಿ ಹಾಕಿ ಮಸ್ತ್ ಲಡ್ಡು ಮಾಡಿದ್ರು. ಬುಂದೆ ಅಂತ ನೀವು ಬುಂದೆ ಮಾಡಿದ್ರು. ಎಲ್ಲಾರಿಗೆ ಹಿಡ್ಕೊಂತ ಪಂಕ್ತಿ ಒಳಗೆ ಸಾಲಾಗಿ ಹಿಡ್ಕೊಂತ ಬಂದ್ರು. ಅದಾದ ಮನುಷ್ಯನಿಗೆ ಬಹಳ ದುರಾಶೆ ಅಲ್ಲ. ಈ ಲಡ್ಡು ಇಲ್ಲೇ ತಿಂದ್ಬಿಟ್ಟ ಮಧ್ಯಾಹ್ನಕ್ಕೆ ಏನ್ ಮಾಡಿ, ಮಧ್ಯಾಹ್ನಕ್ಕೆ ಬರ್ತೈತಂತ ತಟ್ಟೆಗೆ ತೆಗೆದು ಹಿಂದಿಟ್ಟ. ಲಡ್ಡು ಅಂತ ಏನ್ ಮಾಡಿದ್ರೆ ಇಲ್ಲಿ ಲಡ್ಡು ನೀಡಿಲ್ಲ ತೋರ್ಬೇಕ ತಂದಿದ್ರು. ಈ ಲಡ್ಡು ಸಂಜೆ ಮಕ್ಕಳ ರಾತ್ರಿ ಬರ್ತೈತೆ, ಈಗ ಯಾಕೆ ಮತ್ತೆ ಅದನ್ನು ತೆಗೆದಿಟ್ಟ. ಮತ್ತೊಬ್ಬ ಮಾಡಿದ್ರೆ ಲಡ್ಡು ನೀಡಿಲ್ಲ, ಮತ್ತೊಬ್ಬ ತಗೊಂಡು ಬಂದ ನೀಡಿಲ್ಲ. ಇದು ಮುಂಜಾನೆ ಸ್ನಾನ ಸಂಧ್ಯಾ ವಂದನೆಯಾಗ ಬರ್ತೈತೆ ಅಂತ ಅದನ್ನು ತೆಗೆದಿಟ್ಟ. ಅಂದ್ರೆ ತಂತಂದ ಹಾಕ್ತಾರೆ ತೆಗೆದಿಟ್ಟಂತ ಆಸೆ. 3 ಸಾರಿ ನೀಡಿದ 4ನೇ ಸಾರಿ ಲಡ್ಡು ತಗೊಂಡವ ಅನ್ನ ತಗೊಂಡು ಬಂದ. ಅನ್ನ ತಗೊಂಡು ಬಂದ ಹೇಳ ಏಸತ್ತು ನೀಡಬೇಕು, ನೀಡೈತಲ್ಲ ಈಗ ಅನ್ನ ಅಂತ ಅನ್ನಕ್ಕೆ ಇಟ್ಟ. ಅನ್ನ ನೀಡಾಕತ್ತಿದ್ರೆ ನೀವು ಅಂದ ಒಂದರ ತಿನ್ಬೇಕು, ಯಾರು ಇರೋದ ಬಿಡು, ಒಂದರ ತಿನ್ಬೇಕಂತ ಹಿಂದೆ ಇಟ್ಟಿನ ಕೈಯಾಸಕ್ತಿಲ್ಲ. ಕೈಯಾಸ ಅಂತ ನೋಡಿದ ಯಾಕೆ ಶಿವವ ಹಿಂದೆ ನೋಡಿದ. ಹಿಂದೆ ನೋಡಿದಾಗ ನಾಯಿ ತಗೊಂಡು ಬಾಯಾಗಿ ಹೋಗಿತ್ತು. ನಾಯಿ ಬಾಯಾಗಿ ತಗೊಂಡು ಬಾಯಿ ಬಿಡ್ತೈತೆ. ಇದಕ್ಕೆ ಲಡ್ಡು ಇಲ್ಲ ಗೊತ್ತ, ಅನ್ನ ಸಾಕು ದುರಾಶೆ ಗೊತ್ತ. ಆಗ ಅಲೆಕ್ಸಾಂಡರ್ಗೆ ದುರಾಶೆ ಮಾಡಿದ್ದೆ. ಅದಕ್ಕೆ ಗುರು ಹೇಳಿದ ಇವನಿಗೆ ತಕ್ಕದಾದ ಪಾಠ ಕಲಿಸಬೇಕು. ಆಗ ಒಂದು ರಿಕ್ವೆಸ್ಟ್, ಅದಕ್ಕೆ ಏನಂತಾರ ದುರಾಶೆಗೆ ರಜೋಗುಣ. 3 ಗುಣಗಳ ಪ್ರತಿಯೊಬ್ಬರಲ್ಲಿ ತಮೋಗುಣ, ರಜೋಗುಣ. ಇವನಿಗಿರುವಂತದ್ದು ರಜೋಗುಣ, ತಾಮಸ ಗುಣ, ರಜೋ ತಾಮಸ. ಈ ಗುಣ ಅಧಿಕವಾಗಿತ್ತು, ಎಲ್ಲರಿಗಿರ್ತೈತಿ. ಆಗ ಅಧಿಕವಾಗಿತ್ತು. ಯಾಕ ಎಲ್ಲರಿಗೆ ಶುಗರ್ ಇರ್ತೈತಿ, ಶುಗರ್ ಇರೋದ್ರೆ ಹೇಗಿಲ್ಲ, ಆಗ ಅಧಿಕ ಆಗ ನಿಮಗೆ ಶುಗರ್ ಐತಂತ. ಬಿಪಿ ಇರ್ತೈತಿ, ಬಿಪಿ ಬರ್ಕಾಕೈತೆ. ಆಗ ಅತಿಯಾದ ಅದಕ್ಕೆ ನಮ್ಗೆ ಬಿಪಿ ಮುಗಿದು ಹೋಗ್ರಿ. ಸಕ್ಕರೆ ಕಾಯಿಲೆ ಯಾರಿಗೆ ಸಕ್ಕರೆ ಗ್ಲೂಕೋಸ್ ಬರ್ಕಾಗಂಗಿಲ್ಲ. ಅಧಿಕ ಆಯ್ತು ಅಂದ್ರೆ ಅದು ಕೆಟ್ಟ ಪರಿಣಾಮ ಬೀರ್ತೈತಿ. ಹಂಗ ಆಸೆ ಇರಬೇಕು. ಅದು ಆಸೆ ಹೋಗಿ ಮಿತಿ ಆದರೆ ದುರಾಶೆ ಆಗಿ ಕೆಟ್ಟ ಪರಿಣಾಮ ಬೀರ್ತೈತಿ. ಅದಕ್ಕೆ ಗುರು ಅಲ್ಲ, ನಿಂತಕ್ಕೆ ಪಾಠ ಕಲಿಸಿ, ಬುದ್ಧಿ ಕಲಿಸಿ. ಹಾಗಾದ್ರೆ ಭಾರತ ಗೊತ್ತಿಲ್ಲ, ಒಂದು 4 ವಸ್ತುವನ್ನು ಭಾರತ ದೇಶದಿಂದ ತಂದು ಕೊಡು ಅಂತ ಹೇಳಿದವ. ಒಂದು ಡೈರಿ ತಗೊಂಡ, ಪೆನ್ನು ತಗೊಂಡ. ಹಾಗಾಗಿ ಏನೇನು ತರಬೇಕು ಹೇಳಿ ಅಂತ ಬರ್ಕೊಂತೀನಿ. ಸುನೋ ಕೇಳು. सुखता तुम अगर गए तो एक राम और सीता कहानी अंत मगन ಬರ್ಕೋಣ ಅಂದ್ರೆ ರಾಮಾಯಣ ಗ್ರಂಥವನ್ನು ಒಂದು ತಂದು ಕೊಡು ಅಂತ ಹೇಳಿದವ. ಯಾರಿಗೆ? ಅಲೆಕ್ಸಾಂಡರ್. ಸರಿ ಅಂತ ಗುರುತ ಹಾಕೊಂಡ. दूसरा लाइन ये था, एक भगवत गीता ग्रंथ लाओ. ಎರಡನೇದಂದ್ರೆ ಮಹಾಭಾರತ ಗ್ರಂಥವನ್ನು ತಂದು ಕೊಡು ಅಂದವ. ಸರಿ ತಪ್ಪಿಕೊಂಡ. ಮೂರನೇದೇನು, ಏಕ ಲೋಟ ಗಂಗಾ ಪಾಣಿ ದಾನ ಅಂದವ. ಅಂದ್ರೆ ಕಾಶಿಗೆ ಹೋದ್ರೆ ಗಂಗಾ ನದಿಯೊಳಗಿನ ತೀರ್ಥ ತಗೊಂಡವ. ಬಹಳ ಪವಿತ್ರ ಕ್ಷೇತ್ರ ಕಾಶಿ ಅಂತ ಹೇಳಿದವ.
ಸಾಧು ಅಂತ ಕರೀತಾರೆ. ನೀವು ಅಂತೀರಿಲ್ಲ, ಅಯ್ಯ ಅದೇನ ಯವ್ವ ಸಾಧು ಇದ್ದಾಗಲ್ಲ ಹೆಣ್ಮಕ್ಳು ಮಾತಾಡ್ತಾರೆ, ಅಯ್ಯ ನಮ್ಮ ಗಂಡದೇ ವಾಚರು ಯವ್ವ ಅವೇ ಯಾವ ಸಾಧು ಇದ್ದಾಗಲ್ಲ. ಸಾಧು ಅಂದ್ರೆ ಸಾಧು ಪ್ರಾಣಿಗಳಿಗೆ ಸಹಿತ ಹೋಲಿಸ್ತೀವಿ. ಅಯ್ಯ ನಮ್ಮ ಎಮ್ಮೆ ಬಹಳ ಸಾಧು ಪ್ರಾಣಿ, ನಮ್ಮ ಎತ್ತು ಬಹಳ ಸಾಧು ಪ್ರಾಣಿ. ಸಾಧು ಶಬ್ದ ಎಷ್ಟು ಅರ್ಥ ಎಲ್ಲವನ್ನು ಬಿಟ್ಟಾವ, ಹಂಗ ಹರಿದಾವ, ಮೈನಲ್ಲಿ ಹೊಟ್ಟೆ ಕವರಿಲ್ಲ, ದೇಹದ ಕವರಿಲ್ಲ, ಯಾವುದೂ ಇಲ್ಲ. ತನ್ನ ಲೋಕದೊಳಗ ಆನಂದವಾಗಿ ಮಲಗಿದ್ದ ಒಬ್ಬ ಸಂತ ಬಂದ, ಕೇಳಿದ, ಮಾತಾಡಿದ, ಓಡಲಿಲ್ಲ, ತನ್ನ ಒಬ್ಬನಿಗೆ ಕಾಯಿದ್ದ. ಯಾರ ಹಂಗ ಇದ್ದಿದ್ದಿಲ್ಲ, ಯಾರ ಹಂಗ ಇದ್ದಿದ್ದಿಲ್ಲ. ಮಲಗಿದ ಸಮಯದೊಳಗ ಸಿಟ್ಟು ಬಂದು ಕತ್ತಿ ತೆಗೆದು ಅವಾಗ ಹೇಳಿದ, ಇಷ್ಟೆಲ್ಲ ಹೇಳಾಕತ್ತೀನಿ, ಓದಾಕತ್ತೀನಿ, ಓದುವಾಗ ಸಾವು ನಿನ್ನ ದೇವನ ಚುಟ್ಟು ಚುಟ್ಟು ಮಾಡ್ತೀನಂತ ಕತ್ತಿ ಹಿಡಿದ. ಕತ್ತಿ ಹಿಡಿದಾಗ ಎದ್ದ ಕುಂತ ಸಾವು. ಏನು, ನಾನೊಂದು ಆತ್ಮ, ನನಗೊಂದು ದೇಹ, ಆತ್ಮನನ್ನ ಕತ್ತರಿಸುವಷ್ಟು ಶಕ್ತಿ ಕೊಟ್ಟವ ಯಾರು ಅಂತ ಕೇಳಿದ. ನಾನೊಂದು ಆತ್ಮ, ನನಗೊಂದು ಆತ್ಮವನ್ನ ಕತ್ತರಿಸುವಷ್ಟು ಶಕ್ತಿ ನಿಮ್ಗೆ ಯಾರು ಕೊಟ್ಟಾರ? ನಾನಲ್ಲ ಅಂತ ಹೇಳಿದ. ಆತ್ಮವನ್ನ ಕತ್ತರಿಸುವಂತ ಶಕ್ತಿ ಯಾರ್ಯಾರಿಲ್ಲ. ದೇಹವನ್ನ ಕತ್ತರಿಸಬಹುದು, ದೇಹವನ್ನ ಕತ್ತರಿಸಿದ್ರೆ ದೇಹ ಸಾಯ್ತೈತಿ, ಆತ್ಮ ಸಾಯಂಗಿಲ್ಲ. ಪಕ್ಕ ನಿಂತ್ಕೊಂಡ್ರಿ. ಇದು ಸ್ವಲ್ಪ ಹೋಗೋದು ಯಾವ್ದಂದ್ರೆ ದೇಹ ಮಾತ್ರ. ಆತ್ಮ ಅಜರಾಮರ ಕಾಯಂ, ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವು. ನಿಮ್ಗೆ ಇನ್ನಷ್ಟು ತಿಳಿಸಿರ್ಬೇಕಂದ್ರೆ ಇದು ಮೊಬೈಲ್ ಆಗೋದು ಸಿಮ್. ಮೊಬೈಲ್ ಅಂದ್ರೆ ದೇಹ, ಇದ್ರೊಳಗೆ ಸಿಮ್ ಕಾರ್ಡ್ ಅಂದ್ರೆ ಆತ್ಮ. ಈ ಸಿಮ್ ಕಾರ್ಡ್ ತಗೊಂಡು ಎಷ್ಟು ಮೊಬೈಲ್ ಹಾಕಬಹುದು, ಮೊಬೈಲ್ ಕಟ್ಟು ಮತ್ತೊಂದು ಮೊಬೈಲ್ ತಂದು ಹಾಕಬಹುದು. ಯಾವಾಗ ಸಿಮ್ ಕಾರ್ಡ್ ಹಾಕ್ತೀವಿ ಅವಾಗ ಈ ಮೊಬೈಲ್ ವರ್ಕ್ ಮಾಡ್ತದ. ಮೊಬೈಲ್ ಬಿಟ್ಟು ಮತ್ತೊಂದಕ್ಕ ಆತ್ಮ ಹಾಕೋಬಹುದು. ಆದ್ರೆ ಮೊಬೈಲ್ ಬಿಟ್ಟು ಸೈಲೆಂಟಿಗೆ ಆತ್ಮ ಸೈಲೆಂಟ್, ಚಿಕ್ಕ ಸೈಲೆಂಟ್ ಇಲ್ಲ. ನಾಳೆ ದೇಹ ಬಿಟ್ಟು ಹೋಗುವಂತ ಆತ್ಮ, ದೇಹ ಇಲ್ಲೇ ಹೋಗ್ತೀವಿ, ಆತ್ಮ ಇಲ್ಲೇ ಹೋಗ್ತದೆ. ಎಲ್ಲಿಂದ ಬಂದಿದ್ದೀವಿ ಆತ್ಮ? ಎಲ್ಲಿಂದ ಬಂದಿದ್ದ ಆತ್ಮ? ಎಲ್ಲಿಂದ ಬಂದಿದ್ದ? ಪರಮಾತ್ಮನಿಂದ ಬಂದಿದ್ದ ಆತ್ಮ. ಪಂಚಮಹಾಭೂತಗಳಿಂದ ನಿರ್ಮಾಣ ಆಗ್ಯದ ಇದು ದೇಹ. ಎಲ್ಲಿಂದ ಬಂದದ ಅಲ್ಲಿಗೆ ವಾಪಸ್ ಹೋಗ್ತದ ಆತ್ಮ. ಇದು ನೆನಪಿನಾಗಿ ಇಟ್ಕೊಳ್ಳಿ. ಎಲ್ಲಿಂದ ಬಂದದ ಅಲ್ಲೇ ಹೋಗ್ತದ. ಪಂಚಮಹಾಭೂತಗಳಿಂದ ನಿರ್ಮಾಣ ಆದ ದೇಹ ಪಂಚಭೂತಗಳಿಗೆ ಹೋಗ್ತದ. ಆತ್ಮ ಎಲ್ಲಿಂದ ಬಂದದ ಆತ್ಮ ವಾಪಸ್ ಅಲ್ಲೇ ಹೋಗ್ತದ. ಮಣ್ಣಿಂದ ಕಾಯ ಮಣ್ಣಾಗುವರು, ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ 5 ತತ್ವಗಳಿಂದ ನಿರ್ಮಾಣವಾಗಿರುವ ದೇಹ. ಒಳಗೆ ಹೋಗೋದಲ್ಲಿ ಎಲ್ಲಿ ಉತ್ಪತ್ತಿಯಾಗಿ ಅಲ್ಲೇ ಏನು ಆಗುವಂತ ವ್ಯವಸ್ಥೆ ಪ್ರಕೃತಿ ತತ್ವವಾಗಿ ಬಂದಿತ್ತು. ಅವಾಗ ಹೇಳಿದವ ಸಾಧು ಹೇಳಿದ, ನನ್ನ ಆತ್ಮಕ್ಕೆ ನೀವೇನು ಮಾಡ್ತೀವೋ ದೇಹ ಮಾತ್ರ ತುಂಡು ತುಂಡು ಮಾಡು. ಆತ್ಮ ಅಮರವಾಗಿದ್ದಾಗ ಅವರಲ್ಲಿ ಕ್ರೂರ ಭಾವ ಹೋಗ್ಬಿಡ್ತೀವಿ. ಮಾತು ಕೇಳೋಣ. ಸಾಧು ಜೊತೆ ಒಂದು 5 ನಿಮಿಷ ಮಾತಾಡಿದಕ್ಕಾಗಿ ಕ್ರೂರ ಸ್ವಭಾವ ಹೋಯ್ತು, ಶಾಂತ ಸ್ವಭಾವ ಬಂತು. ಹಾಗಾದ್ರೆ ದೇಹ ಒಂದು ದಿವಸ ಹೋಗ್ತದ, ಆತ್ಮ ಅಮರವಾಗಿರ್ತದೆ ಅನ್ನೋದು ಪಕ್ಕಾಂತ ಹೇಳಿಕೊಂಡ. ನನ್ನದನ್ನುವುದು ದೇಹ ಹೋಗ್ತದ, ನನ್ನ ಆತ್ಮ ಅಜರಾಮರವಾಗಿರ್ತದೆ ಅನ್ನುವಂತ ಒಂದು ತಿಳಿಯಾಗಿ ತಿಳ್ಕೊಂಡವ. ಸೀದಾ ಆತ್ಮ ದೇಶಕ್ಕೆ ಬಂದ. ಬರೋದ್ರೊಳಗಾಗಿ ಜನ ಬಂದು ಆರಾಮ ತಪ್ಪಿತ್ತು. ಇದು ಬಹಳ ದಿವಸ ಬರಕಲ್ಲ ಸಾಹಿತ್ಯ ಅನ್ನೋದು ಗೊತ್ತಾಯಿತು. ಯಾರಿಗೆ? ಅಲೆಕ್ಸಾಂಡರ್ ಗೊತ್ತಾಗ ಪ್ರಧಾನಿಯನ್ನ ಕರೆಸಿದ. ಪ್ರಧಾನಿ ಕರೆಸಿ ಹೇಳಿದ, ಇನ್ನು ಬಹಳ ದಿವಸ ಬರಕಂಗಿಲ್ಲ, ನನ್ ಗ್ಯಾರಂಟಿ ಮುಗಿದದೆ. ಆದ್ರೆ 3 ಮಾತನ್ನ ನೆನೆಸಿಕೊಡ್ಬೇಕು, ವಚನ ಕೂಡ ಒಂದು ವಚನ ತಗೊಂಡವ. ಏನ 3
ಒಂದನೇದ್ದು ಕೈ ಹೊರಗಿರಬೇಕು, ಎರಡನೇದ್ದು ನಮ್ಮ ರಾಜಧಾನಿಯಲ್ಲಿರುವ ಎಲ್ಲ ಪ್ರಸಿದ್ಧ ವೈದ್ಯರಿಗೆ ನನ್ನ ಹೆಣ ಹೊರಬೇಕು, ಮೂರನೇ ಕಂಡೀಷನು ನಾನು ಬಳಸಿದ ಸಂಪತ್ತು ಚಪ್ಪನ ದೇಶಗಳಿಂದ ತಂದಿರ್ತಕ್ಕಂಥ ಏನ್ ಬಂಗಾರ ವಜ್ರ ಉಳಿ ವಸ್ತ್ರ ಎಲ್ಲರ ನನ್ನ ಶವ ಹೋಗುವಾಗ ಮುಂದೆ ಹಾರಬೇಕು, ಚಲಕೊಂತ ಹೋಗಬೇಕು. ಇದು ನನ್ನ ಮೂರು ಕಂಡೀಷನ್ ಅಂತ ಹೇಳಿ. ಯಾಕಂದಾಗ ಬಹಳ ಚಂದ ಹೇಳಿ, ನಾನು ದುರಾಸಕ್ತನಾಗಿ ಆಶೆಯನ್ನಿಟ್ಟುಕೊಂಡು ಎಲ್ಲಾ ದೇಶಗಳನ್ನ ಗೆದ್ದು ಏಕೈಕ ಚಕ್ರಾಧಿಪತಿ ಆಗಬೇಕಂತ ನೀಕೊಂಡು ಎಲ್ಲರಿಗೆ ಮೋಸ, ದರೋಡೆ, ದ್ರೋಹ ಎಲ್ಲ ಮಾಡಿ ಗಳಿಸ್ಕೊಂಡು ಬಂದೆ. ಎಲ್ಲ ಗಳಿಸಿದ ಸಂಪತ್ತು ಕೊನೆಗಾಲಕ್ಕೆ ಜಗತ್ತು ಎಲ್ಲರಿಗೂ ಗೊತ್ತಾಗಿ ಇಟ್ಟು ದೇಶವನ್ನ ಗೆದ್ದು ಎಲ್ಲರ ಜೊತೆ ಯುದ್ಧ ಮಾಡಿ ಆಸ್ತಿ ಮಾಡಿಕೊಂಡು ಬಂದವ ಕೊನೆಗೆ ಹೋಗುವಾಗ ಏನು ಒಯ್ಲಿಲ್ಲ, ಬರಗೈಲೆ ಹೋದ ಅಂತ ಜಗತ್ತಿಗೆ ಗೊತ್ತಾಗಿ ಅಷ್ಟು ಸಾಲ ಅಂತ ಹೇಳಿದವನ್ನೇ ಮಾತು. ಆರು ಮಂದಿಗೆ ತಿಳ್ಕೊಂಡಿದ್ವಿ, ನಾವು ಗಳಿಸಿದ ಸಂಪತ್ತು ನಮ್ಮ ಹಿಂದ ಬರ್ತದ, ಇದನ್ನ ಗಳಿಸಬೇಕು ಅಂತ ಗಳಿಸಕ್ ಹೊಂಟಿರಲ್ಲ, ಬರ್ತೈತಿ ಅಂತ ಹೇಳ್ಕೊಂಡು ಅಥವಾ ಯಾರಾದ್ರೂ ಹೋಗಾರಲ್ಲ ಇಲ್ಲಿ ಕಂಪನ್ನ ಉರಿಯಾಕ ಬರುತ್ತೂ ಇಲ್ಲ. ಯಾವಾಗ ಬರುವಾಗ ಬರ್ತಾರೆ, ಬರುವಾಗ ಬರೀ ಬಾಲಕ, ಬರುವಾಗ ಬರೀ ಬಾಲಕ, ಹೋಗುವಾಗ ಬರೀ ಮಾಲೀಕ. ಬರುವಾಗ ಬಾಲಕ, ಒಂದು ಜಗವನ್ನು ಬಿಟ್ಟು ಹೋಗುವಾಗ ಬರೀ ಮಾಲೀಕ. ಮಾಲಕ ಅರ್ಥ ಎಲ್ಲಿವರೆಗೆ ಏನು ತನ್ನ ಮಾಲಕ ಉತ್ತಾರದಾಗ ಸತ್ತೊಳಗಿದ್ದಾನೆ ಬರೀ ಮಾಲಕ ಅಂತಿದೆ. ನಮ್ಮ ಮಾಲಕ ಬಹಳ ಚೋಳಿ ಇರ್ತದೆ, ಬರೀ ಮಾಲಕ. ಬರುವಾಗ ಮೈ ಬಾಲಕ, ಹೋಗುವಾಗ ಬರೀ ಮಾಲೀಕ. ವಯೋಜನದಲ್ಲಿ ಹೇಳ್ಕೊಂಡು ಇಟ್ಟೆಲ್ಲ ಕಷ್ಟಪಟ್ಟ ಹೈರಾಣಾಗಿ ಎಲ್ಲರೂ ಗೋಳೆ ಮಾಡಿ ಗಳಿಸಿಕ್ತಿಲ್ಲ, ಒಬ್ಬರ ಓದಾಗದ ಒಬ್ಬರ ವೈದ್ಯರ ಚಾನ್ಸ್. ಎಂತ ಶ್ರೀಮಂತನಾದರೂ ಈ ಜಗತ್ತಿನೊಳಗೆ ಬಂದು ಹಂಗೆ ಬಿಟ್ಟು ಹೋಗ್ಬಿಡು. ನೀವಿಷ್ಟು ತಿಳ್ಕೊರಿ, ಈ ಜಗತ್ತಂತಂದ್ರ ಒಂದು ಟ್ರೈನ್ ಇಲ್ಲ, ಒಂದು ಬಸ್ಸಿನಾಗ ಹತ್ತೀರಿ, ಹತ್ತಿ ಸೀಟ್ ಹಿಡಿಯಾಕ ಕಳೆದಿದ್ದಾಗ ಕಚ್ಚಿ ಪುಚ್ಚಿ ಎಲ್ಲ ಹೋಗಿದ್ದೀರಿ, ಹತ್ತಿ ಒಳಗೆ ಹೋಗಿರ್ತೀವಿ, ಇದು ಸೀಟ್ ನಂದು, ಈ ಸೀಟ್ ನಂದು ಅಂತ ಜಗಾಡಿಗೆ ಇಟ್ಟೋಗಿ ಯವ್ವ. ಎಂದ ಬಸ್ ಕರ್ನಾಟಕದಾಗ ಫ್ರೀ ಆಯ್ತು, ಎಂದ ಕರ್ನಾಟಕದಾಗ ಬಸ್ ಫ್ರೀ ಆಯ್ತು, ಆಧಾರ್ ಕಾರ್ಡ್ನಾಗ ಅಡ್ಡಾಡೋದಾಯ್ತು, ಅವತ್ತಿನಿಂದ ಇವತ್ತಿನ ಬಸ್ ನಿಮ್ಮ ಹೆಸರಿನಾಗ ಅಳಾಕತ್ತಾವ, ಪಾಠ ಓದಬೇಕು. ಗಣಮಕ್ಕಳಿಗೆ ಹತ್ತಾಕ ಚಾನ್ಸೇ ಇಲ್ಲ. ಗದ್ರಿಕೆ ಕ್ಲಾಸ್ದಾಗ ಬಿಜಾಪುರ ಹುಬ್ಳಿ ಬಸ್ ಹೋಗ್ತಾವಂದ್ರು ಹತ್ತು ನೋಡಿ ಅಕ್ಕಿ ಹೇಳಿ ಈಕಿ ಜಗ್ತಾನೆ, ಈಕಿ ನೋಡಿ ಅಕ್ಕಿ ಜಗ್ತಾನೆ. ಎಂದ ಪ್ರಿಯ ಅದು ಅದ್ರ ತಿರುಗಾ ಕಂಟ ಇನ್ನ ಕೆಲವು ಮಂದಿ ಮನೆಗೆ ಹತ್ತಿಲ್ಲ, ಹೋದೇ ಹಂಗ ಜಗತ್ತಿನೊಳಗ
सद्गुरु कासकेश्वर महाराज, बसवेश्वर महाराज, कुंतल महाराज, ಒಟ್ಟ ನಾವು ತಿಳ್ಕೊಳ್ಳೋದು ಇಷ್ಟ. ಮನುಷ್ಯ ಮಾನವ ಜನ್ಮ ತೊಟ್ಟಿ ಭೂಮಿಗೆ ಬಂದಿರಬೇಕ. ಉದ್ದೇಶ ಕಳಿಸೋದು, ಸಂತಾನ ಮಾಡೋದು, ಅಭಿವೃದ್ಧಿ ಮಾಡಿ ಗಂಟು ಗೋಳೆ ಹಾಕಿ ಸತ್ತು ಹೋಗೋದು ಅಲ್ಲ ಅನ್ನೋದು ಪಕ್ಕ ತೆಗೆದುಕೋರಿ. ಬಂದದ್ದು ಎಲ್ಲಿಂದ್ರೆ ಸುಮ್ಮನೆ ಬಂದೀವಿ, ಸುಮ್ಮನೆ ಬಂದೀವಿ, ಒಂದಿಷ್ಟು ಮಾಡೋದು ಮಾಡಿ ಯಾವಾಗ ಕಲಿತಾನ ಅವಾಗ ಸುಮ್ಮನೆ ಹೋಗ್ಬಿಡೋದು. ಅದನ್ನ ತಲೆಯಾಗಿಟ್ಕೋಬಾರದು. ಮೈ ತುಂಬ ದುಡಿಬೇಕು, ಹೊಟ್ಟೆ ತುಂಬ ಹೊಡಿಬೇಕು. ಜೀವನ ಕಲಿ ಮೈ ತುಂಬ ದುಡಿರಿ, ಹೊಟ್ಟೆ ತುಂಬ ಹೊಡಿರಿ. 1000 ವರ್ಷ ಇರ್ತೀರ ನನಗೆ ಗಳಿಸು, 1000 ವರ್ಷ ಇರ್ತೀರ ನನಗೆ ಗಳಿಸು. ಆಗ ನಾಳೆ ನಾಳೆ ಸಾಹಿತ್ಯ ಅನ್ನೋದು ಪಕ್ಕ ತಲೆಯಾಗಿಟ್ಕೊಂಡು ಬದುಕು. ಕೇವಲ ಮಕ್ಕಳ ಮಾಡಿ ಮಳಿ ಕಟ್ಟಿ ಸಂತಾನ ಮಾಡಿಕೊಂಡು ಅಭಿವೃದ್ಧಿ ಮಾಡಿ ಒಳ್ಳೆಕ್ ಬಂದಿಲ್ಲ. ಮನುಷ್ಯ ಜನ್ಮ ಬಂದದ್ದು ಮುಕ್ತಿ ಪಡೆಯಾಕ ಅನ್ನೋದು ಪಕ್ಕ ತಲೆಯಾಗಿಟ್ಕೊಂಡು ಮೋಕ್ಷ ಸಾಧನೆ
ಒಂದು ಗಾಡಿ ಒಳಗ ಒಂದು ಕಾರ್ನಾಗ ಹೋಗುವಾಗ ಡ್ರೈವರ್ ಹೋಗ್ಬಿಡ್ತಾನ, ಪ್ಯಾಸೆಂಜರ್ 5 ಮಂದಿ ಇರ್ತಾರೆ. ಡ್ರೈವರ್ ಹೋಗ್ಬಿಡ್ತಾನ, ಪ್ಯಾಸೆಂಜರ್ 5 ಮಂದಿ ಕುಂತಿರ್ತಾರೆ. ನಾನು ಜೀವ ಹೋದಾಗ 5 ಮಂದಿ ಹೊತ್ತಾರ, ಮ್ಯಾಗ ಒಬ್ಬ ಕುಂತಿರ್ತಾರ. ಇದು ಜೀವನ, ಸತ್ಯವಾದ ಜೀವನ. ಒಬ್ಬ ಮ್ಯಾಗ ಕುಂತಿರ್ತಾನ, 4 ಮಂದಿ ಡ್ರೈವರ್ ಇರ್ತಾರೆ ಹೋದಾಗ. ಜೀವಂತಿದ್ದಾಗ ಒಬ್ಬ ಹೊಡಿತಿರ್ತಾನ, 5 ಮಂದಿ ಇರ್ತಾರ. ಎಷ್ಟು ವ್ಯತ್ಯಾಸ ಅದಲ್ಲ? ಜೀವಂತಿದ್ದಾಗ ಒಬ್ಬ ಹೊಡೆಯವ, 5 ಮಂದಿ ಕೂಡವ. ಸತ್ತು ಹೋಗ್ಬೇಕ, ಶವ ಆಗ್ಬೇಕ, ಒಬ್ಬ ಪ್ಯಾಸೆಂಜರ್. ಡ್ರೈವರ್ ಎಷ್ಟು ಮಂದಿ? 4 ಮಂದಿ. ಸತ್ಯದ ಜೀವನ ಉಳ್ಕೊಂಡು ಅದಕ್ಕೆ ಆ ಬದುಕನ್ನು ತಿಳಿಸಿಕೊಟ್ಟಿತ್ತು ಯಾವ ದೇಶ ಅಂದ್ರೆ ನಮ್ಮ ಭಾರತ ದೇಶ. ಮೊದಲನೇ ಹೆಮ್ಮೆ ಸಂಸ್ಕೃತಿ. ಸಂಸ್ಕೃತಿ ಹೊರಗಿಂದ ಕಲಿಯೋದಲ್ಲ, ಮನೆಯೊಳಗಿಂದ ಕಲಿಯೋದು. ಪ್ರತಿಯೊಬ್ಬ ತಂದೆ ತಾಯಿಗಳನ್ನ ಹೇಳೋದು ಇಷ್ಟೇ, ಸಂಸ್ಕೃತಿಯನ್ನ ಮಕ್ಕಳಿಗೆ ಕೊಡಿ, ದಯವಿಟ್ಟು ಮಕ್ಕಳಿಗೆ ಕೊಡಿ. ಸಂಸ್ಕೃತಿ ಹೆಂಗ್ ಕೊಡ್ಬೇಕ್ರಿ? ಹೆಂಗ್ ಕೊಡ್ಬೇಕ್ರಿ? ಒಬ್ಬ ಮುದುಕ ಮುದುಕಿ, ಆ ಮುದುಕ ಮುದುಕಿಗೆ 4 ಮಂದಿ ಗಂಡು. ಆ ಗಂಡು ಮಕ್ಕಳಿಗೆ 4 ಮಂದಿ ಸ್ವಸ್ಥೆ. ಆ ಸ್ವಸ್ಥೆ ಹೊಟ್ಟೆ 16 ಮಂದಿ ಹುಟ್ಟಿದ್ರು. ಬಡತಿ ಫ್ಯಾಮಿಲಿ, 16 ಮಂದಿ ಮೊಮ್ಮಕ್ಕಳು, 4 ಮಂದಿ ಸ್ವಸ್ಥೆಯರು, 4 ಮಂದಿ ಗಂಡ್ಮಕ್ಕಳು. ಇವರಿಬ್ಬರು ಗಂಡ ಹೆಂಡತಿ. ಎಷ್ಟಾಗ್ತದೆ ಲೆಕ್ಕ? ಹಿಂಗ್ ಮಾಡ್ತಾರೆ. ಈಗ ಹಿಂಗ ಮಾಡಕತ್ತಾವ. ಮುಂದೆ ಇದೂ ಇಲ್ಲ, ಈ ಕ್ಯಾಲ್ಕುಲೇಟರ್ ಬಂದವು. ಬೇಕಾದ್ರೆ ಅಂಗಡಿಯಾಗ ಬಾಯಿಗೆ ಲೆಕ್ಕ ಮಾಡಿ ಅವ್ರ ಪಕ್ಕದ 10 ರೂಪಾಯಿದು ಒಂದು ಬಿಸ್ಕಿಟ್ ಕೊಡಿ, ಒಂದು ಕುರ್ಕುರಿ ಕೊಡಿ ಅಂದ್ರೆ 10 ರೂಪಾಯಿ ಕೊಟ್ಟಾಗ ಕುರ್ಕುರಿಗೆ ಎಷ್ಟು? 16 ರೂಪಾಯಿ ಲೆಕ್ಕ ಮಾಡ್ಕೊಂಡು ಕ್ಯಾಲ್ಕುಲೇಟರ್ ಅವ್ರ ಹೆಂಗಂದ್ರೆ ಎಲ್ಲವೂ ಅದ್ರ ಮ್ಯಾಗ ಅವಲಂಬನೆ ಕೊಡ್ಬೇಕಾನೆ. ಕ್ಯಾಲ್ಕುಲೇಟರ್ ಇಲ್ಲದ ಕಾಪಿ ಇದ್ದು ಮತ್ತೆ ಕ್ಯಾಲ್ಕುಲೇಟರ್ ಲೆಕ್ಕ ಮಾಡಿ ಕೊಟ್ಟು ವಿಶ್ವಾಸ ಭರವಸೆ ಅಲ್ಲ. ಯಾಕೆ ಬ್ಯಾಂಕ್ ಬರ್ತಿದ್ದೆ 10 ರೂಪಾಯಿದಾಗ 5 ರೂಪಾಯಿ ಕುರ್ಕುರಿ ತಂದದ, ಒಂದು 4 ರೂಪಾಯಿ ಬಿಸ್ಕಿಟ್ ತೊಗೊಂಡದ, 5 4 ಎಷ್ಟಾಗ್ತದೆ? 91 ರೂಪಾಯಿ ಬರ್ಬೇಕಿಲ್ಲ. ಇಲ್ಲ ಕಳಿ ನೋಡ್ತೀನಿ ಅವನ ಮ್ಯಾಗ ಭರವಸೆ ಅಲ್ಲೋ. ನಮ್ಮ ಮ್ಯಾಗನ ಭರವಸೆ ಇಲ್ಲ ಅಂತ ಮತ್ತೆ ದೇವರ ಮ್ಯಾಗ ಏನು ಭರವಸೆ ಇಲ್ಲ ಅಂತೀನಿ. ಈ ಮನೆಯಿಂದ ಪುರಾಣಕ್ಕೆ ಬರ್ತೀರಿ, ಗಂಡ ಹೆಂಡತಿ ಮಕ್ಕಳು ಒಟ್ಟು ಬರ್ತೀರಿ ಅಂತೀವಿ. ಬರುವಾಗ ಏನ್ ಮಾಡ್ತೀರಿ? ಮನೆಗೆ ಯಾರಿಲ್ಲ, ಮುದುಕ ಮುದುಕಿ ಎಲ್ಲ ಕೂಡ ಬರಾಕತ್ತೆ. ಬರುವಾಗ ಏನ್ ಮಾಡ್ತೀರಿ? ಹೌದಾ? ಹೀಗೆ ಹಾಗೆ ಬರ್ತೀರಿ ನೀವು, ಹಾಗೆ ಬಿಟ್ಟು ಬರ್ತೀರಿ. ಶನಿ ಸಿಂಗನಾಪುರ ಬರ್ತೀರಿ. ಆ ಶನಿ ಸಿಂಗನಾಪುರದಾಗ ಮನಿ ಬಾಗಿಲಿಲ್ಲ. ಮಹಾರಾಷ್ಟ್ರದಾಗ ಶನಿ ಸಿಂಗನಾಪುರ ಅಂತೀವಿ. ಮನಿ ಬಾಗಿಲಿಲ್ಲ, ಒಂದಿನ ಕೀಲಿಲ್ಲ. ನಮ್ಮ ಮನ್ಯಾಗ ಒಂದು 5 ನಿಮಿಷ ಕೀಲಿ ತೆಗೆದ್ರೆ ಇರಂಗಿಲ್ಲ. ಮನಿ ಪುರಾಣಕ್ಕೆ ಬರುವಾಗ ಕೀಲಿ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಯಾಕೆ ಹಾಕ್ತೀವಿ? ಬಲಗೈಲಿ ಹಾಕ್ತೀವಿ, ಎಡಗೈ ಕೆಳಗೆ ಬಿಡ್ತಿಲ್ಲ, ಬಲಗೈಲಿ ಹಾಕ್ತೀವಿ, ಚಾವಿ ಇಟ್ಕೋತೀವಿ. ಇದೇನು ಪಾಪ ಮಾಡ್ತೀವಿ ಗೊತ್ತೈತಿ? ಯಾವ್ದು? ಎಡಗೈ. ಬಲಗೈಲಿ ಹಾಕಿದ್ದು ಕಣ್ಣು ನೋಡಿರ್ತೈತಿ, ಇದನ್ನು ಅದ್ರಾಗ ಬಾಗಿ ಬಿದ್ದೈತಿ, ಸಹಾಯ ಮಾಡಿರ್ತೈತಿ, ಮತ್ತೆ ಅಗವ ಮಾಡಿ ಚೇಕೆ ಬಿದ್ದೈತಿ ತಲೆ ನೋಡಮ್ಮ ಚೇಕೆ ಅಗವ ಮಾಡಿ ಹೋಗ್ತೀವಿ. ಅಲ್ಲ, ಬಲಗೈ ವಿಶ್ವಾಸ ಎಡಗೈ ಇಲ್ಲ, ಎಡಗೈ ವಿಶ್ವಾಸ ಬಲಗೈ ಇಲ್ಲ ಅಂದ್ರೆ ಮತ್ತೆ ನಾ ಹೇಳಿದ ಶಾಸ್ತ್ರ ದೇವರ ಬಗ್ಗೆ ನಿಮ್ಗೆ ವಿಶ್ವಾಸ ಅದ. ಮನೆ ಕರ್ಮ ನಿಮ್ಯಾಗ ನಿಮ್ಗೆ ವಿಶ್ವಾಸ ಇಲ್ಲ ಅಂತ ಅದಕ್ಕೆ ಮುದುಕ ಮಂದಿ ಅಂದ್ರು 14 ಮೊಮ್ಮಕ್ಕಳು, 4 ಮಂದಿ ಸ್ವಸ್ಥರು, 4 ಮಂದಿ ಗಂಡ್ಮಕ್ಕಳು, ಆಸ್ತಿ ಅದ, ಫಲ ಅದ, 4 ಮಂದಿಗೆ ಮನೆ ಅದ. ಆಗ ಏನು ಕೊಡಬೇಕಾಗಿತ್ತು ಮುದುಕಿ ಅದು ಕೊಟ್ಟಿಲ್ಲ. 3 ಮೊಮ್ಮಕ್ಕಳ ಭವಿಷ್ಯ ಹೆಂಗ ಅಂತ ಮುದುಕ ಕೇಳಿದ. ಮುದುಕಿಗೆ ಏನ್ ಕೊಡ್ಬೇಕಾಗಿತ್ತು? ಆಸ್ತಿ ಕೊಡ್ತೀವಿ, 4 ಮನೆ ಕೊಡ್ತೀವಿ. ಆಗ ಮೂಲತವಾಗಿ ಆ ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಲ್ಲ.
ದುರಂತ ಸಮಾಜದ ದುರಂತ. ಮುದುಕಾಮುದುಕಿ ಕುಂತಂದ್ರು ಇವು ಒಳ್ಳೆಯದೇನಾದ್ರೂ ಭವಿಷ್ಯ ರೂಪಿಸಬೇಕು, ಸಂಸ್ಕಾರ ಕೊಡಬೇಕು, ಇಲ್ಲೊಂದು ಕೆಟ್ಟು ಹೋಗ್ತದ. ಹಂಗಾಗಿ ಇಬ್ರು ಕೂಡ ಮಾತಾಡಿದ್ರು, ಮೊದಲು ನಾವು ಸಂಸ್ಕಾರವಂತರಾಗೋಣ, ಆಮೇಲೆ ನಮ್ಮನ್ನ ಕರೀತಾರೆ. ಹೆಂಗ ಸಾಮದಾಗ ಪುರಾಣ ಹತ್ತಂದ್ರ ಎಲ್ಲರಿಗಿಂತ ಮೊದಲ 7:30 ಮುದುಕಾಮುದುಕಿ ಬರೋದು. ಮುದುಕುಂದು ಕಿವಿ ಕೇಳ್ತಿದ್ದಲ್ಲ, ಮುದುಕಿನ ಕಣ ಕಾಣ್ತಿದ್ದಿಲ್ಲ. ಸತ್ಯ ಘಟನೆ ಕೇಳಿ ಮುದುಕೊಂಡು ಕಿವಿ ಕೇಳ್ತಿದ್ದಿಲ್ಲ, ಮುದುಕಿ ಕಣ ಕಾಣ್ತಿದ್ದಿಲ್ಲ. ಮುದುಕಾಮುದುಕಿ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು 2 ಕುರ್ಚಿ ಹಾಕೊಂಡು ಇಬ್ರು ಕೂಡ ಈ ಕಮಿಟಿ ಮೇಲೆ ಇರ್ತಿತ್ತು. ಪುರಾಣ ಆಶ್ಚರ್ಯ ಆಗಿತ್ತು. ಏ ಸಂಗಪ್ಪಣ್ಣ ಏನ್ ಹೇಳ್ಬಿಟ್ಟ ಪುರಾಣ ಅಂತ ಕೇಳೋರು. ಆ ನೋಡ್ರೆ ಒಂದು ತಿಂಗಳು ಆಯ್ತು, ವರ್ಷ ನೋಡ್ತೀವಿ, ಕಿವಿ ಕೇಳಾವಂತಿ, ಐದು ಕಣ್ ಕಾಣಂತಿ. ಮತ್ತೆ ಇಬ್ರು ಮೊದಲ ಬಂದು ಕೂಡ್ತಿಲ್ಲ, ಪುರಾಣ ಮುಗಿದನ ಮತ್ತೆ ಕಿವಿ ಕೇಳ ಮತ್ತೆ ಎದಕ್ ಬರ್ತೀವಿ ಸುಮ್ಮ ಮಕ್ಕಳನ್ನು ನಿದ್ದೆ ಹಾಕೈತಲ್ಲ ಅಂದ್ರು. ಏ ಉತ್ಸವ ಯಾಕೆ ಬರ್ತೀವಂದ್ರೆ ನಮ್ಮಿಬ್ಬರಿಗಾಗಿ ನಾವು ಬರಾಕತ್ತಿಲ್ಲ, ನನಗಾಗಿ ಕಿವಿ ಕೇಳಲ್ಲ, ನನ್ನ ಮುಕ್ಕಿಗೆ ಕಣ ಕಾಣಂಗಿಲ್ಲ. ಆದ್ರೂ ನಾವು ಯಾಕೆ ಬರಾಕತ್ತೀವಂದ್ರೆ ನನಗೆ 16 ಮೊಮ್ಮಕ್ಕಳು ಅದಾವ, 4 ಸ್ವಸ್ಥರಾದ, 4 ಮಂದಿ ಮಕ್ಕಳದಾವ. ಅವ್ರು ಒಳ್ಳೆ ಸಂಸ್ಕಾರವಂತರ ಆಗಬೇಕು, ಹೃದಯವಂತರ ಆಗಬೇಕು, ಸುಸಂಸ್ಕೃತ ಮನೆತನ ಅನುಭವಿಸಬೇಕಂತ ತಿಳ್ಕೊಂಡು ನಾವು ಬರ್ತೀವಿ. ಒಂದು ವೇಳೆ ನಾವು ಬರದೇ ಹೋದ್ರೆ ಮನೆಯಾಗಿ ಇಟ್ಕೊಂಡು ಸ್ವಸ್ಥರಿಗೆ ಮೊಮ್ಮಕ್ಕಳಿಗೆ ಹೋಗಂದ್ರೆ ಮುದುಕಾಮುದುಕಿ ವಯಸ್ಸಾಗ್ಯದ, ನೀವು ಹೋಗಿಲ್ಲ, ನಾವು ಹೋಗಿ ಮಾಡೋದು ಅಂತ ತಂಗಿದ್ದಾರಂತ ಕಿವಿ ಕೇಳೋ ಮುಂದೆ ಪುರಾಣ ಕೊಡ್ತೀನಿ. ಸಸಿ ಇವತ್ತು ಬಂದಿಲ್ಲ, ಮೊಮ್ಮಕ್ಕಳು ಕರ್ಕೊಂಡು ಯಾಕೆ ಬಂದಿಲ್ಲ ಅಂತ ಕೇಳುವ ಹಕ್ಕು ಬೇಕಂತ ಕೇಳಕ್ಕೆ ಬರ್ತೀನಿ ಹೊರತು ನನಗಾಗಿ ಅಲ್ಲ, ನನಗಾಗಿ ಅಲ್ಲ. ರೈಸ್ಬೇಕಲ್ಲ, ಅವ್ರು ಹೇಳ್ಬೇಕಲ್ಲ, ನೋಡು ಮಾವ ಅತ್ತಿ ಕಣ ಕಾಣಂಗಿ ಕಿವಿ ಕೇಳಲ್ಲ, ಅವ್ರು ಹೊಂಟಾರ ನಮಗೇನು ಕಾಣಲ್ಲ ನಡಿಯಕ್ಕ ಅಂತ 4 ಮಂದಿ ಬರ್ತಾರ, ನಮ್ಮ ನೋಡಿ ಕಲಿಬೇಕು. ಅವ್ರು ನೋಡಿ ನಮ್ಮ ಅವ್ವ ನಮ್ಮ ಅಪ್ಪ ಹೋಗ್ಯಾರ, ನಾವು ಇದ್ರಲ್ಲಿ ಏನದಂತ ನೋಡ್ಬೇಕಂತ 14 ಮೊಮ್ಮಕ್ಕಳು, 4 ಮಂದಿ ಸ್ವಸ್ಥರು, 4 ಮಕ್ಕಳು ಬರ್ಬೇಕಂತ ಉದ್ದೇಶ ಐತಿ. ನಾವು ಕೇಳ್ತಾರೆ ಆಗೋದು ಏನಿಲ್ಲ. ಅವರು ವರ್ಷಕ್ಕಾಗಿ ಮತ್ತು ಪುರಾಣಕ್ಕೆ ಬರಕಂತೀನಿ ವಯಸ್ಸಿಗಾಗಿ ಬೆಳೆದಂತ ಇದು ಪಕ್ಕ ನೀವು ತೆರೆಗಿಕೊಂಡ ಇದು ಮಕ್ಕಳಿಗೆ ಸಂಸ್ಕಾರ ಕಟ್ಟಿ ಬಂದೋಳೆ. ನಾವು ಸಂಸ್ಕಾರ ಕೊಡೋದು ಮೊದಲು. ಮತ್ತೆ ನಮಗ ಸಂಸ್ಕಾರ ಏನಂದ್ರೆ ಆ ಚಿಕ್ಕ ಮಕ್ಕಳಿಗೆ ಏನು ಕೊಡಾಕ ಸಾಧ್ಯ, ಅವ್ರು ನೋಡಿ ಕಲಿತಾವ. ನಾವು ಮನೆಯೊಳಗೆ ಹೆಂಗಿರ್ತೀವಿ ಆ ಪರಂಪರೆ ಆ ಒಂದು ಸಂಸ್ಕಾರ ಮಕ್ಕಳಿಗೆ ಹೋಗ್ತದೆ. ದಯವಿಟ್ಟು ನಿಮಗೆ ತಂದೆ ತಾಯಿ ಹೇಳೋದು ಇಷ್ಟೇ, ಮಕ್ಕಳ ಮುಂದೆ ಯಾವಾಗಲೂ ಹೊಡಿದಾಡಬೇಡಿ, ಮಗಳ ಮುಂದೆ ಯಾವಾಗಲೂ ಗಂಡನ ಮನೆಯಲ್ಲಿ ತೆಗಿಬೇಡಿ. ಅವ್ರು ಹೋಗ್ಬೇಕಾದ್ರೆ ಒಂದು ದಮ್ ಹಚ್ಚಾಗಿ ಮಳೆ ಮಕ್ಕಳಿದ್ದಾಗ ಮಕ್ಕಳಿಗೆ ಅವ್ರ ಮುಂದ ಗಂಡನಿಗೆ ರಿಸ್ಪೆಕ್ಟ್ ಮಾತಾಡಿ ಮರ್ಯಾದೆ ಕೊಡ್ರಿ. ನೀವು ಮರ್ಯಾದೆ ಕೊಡಕತ್ರ ಆ ಹುಡುಗ ಅನ್ಸಾಕ್ ಶುರು ಮಾಡ್ತಾರೆ. ತಂದೆಗೂ ಭಯ ಹುಡುಕ್ತಾನ ಮಗನಿಗೆ ಮೇಲೆ. ನೀವೊಂದು ವೇಳೆ ಮಗನ ಮುಂದೆ ಇಟ್ಕೊಂಡು ಗಂಡ ಬೈ ಹೇಳಿದ್ರೆ ಆ ನಿಮ್ಗಿಂತ ಹೆಚ್ಚಿಗೆ ಶುರು ಆಗ್ತಾನ, ಅನಿಸಿಕೆ